ಬಾಗಲಕೋಟೆಯಲ್ಲಿ ಹೆಚ್ಚಾಯ್ತು ಗೂಳಿಗಳ ಅಟ್ಟಹಾಸ. ವೃದ್ಧನ ಮೇಲೆ ಎರಗಿ ಬಂದ ಗೂಳಿ, ಆಮೇಲೆ ಆಗಿದ್ದೇನು ಗೊತ್ತಾ? ಇದು ನಿಜಕ್ಕೂ ಎಂತವರಿಗೂ ಭಯ ಹುಟ್ಟಿಸುವಂತ ದೃಶ್ಯ ಕಣ್ರಿ ಇದು. ವೃದ್ಧ ತನ್ನ ಪಾಡಿಗೆ ತಾನು ನಡೆದುಕೊಂಡು ಹೋಗ್ತಿದ್ದ ನೋಡಿ. ಆತನ ಹಿಂದೆ ಬಂದ ಗೂಳಿ ಅದೇನ್ ಮಾಡಿದೆ ಅಂತ ಸರಿಯಾಗಿ ನೋಡ್ಬಿಡಿ. ಆತ ಸ್ವಲ್ಪ ಯಾಮಾರಿದ್ರು ಆತನ ಹೊಟ್ಟೆಯಲ್ಲಿ ಗೂಳಿ ಕೊಂಬು ಇರುತ್ತಿದ್ವು. ದೂರದಿಂದ ನೋಡಿದ ಜನರು ಗೂಳಿಯಿಂದ ಬಿಡಿಸೋಕೆ ಓಡಿ ಬಂದಿದ್ರು ಕಣ್ರಿ. ಅದರಲ್ಲಿ ನಿಂತಿದ್ದು 2 ಗೂಳಿಗಳು. ಮುಂದೆ ಹೋದ್ರೆ ಗುಮ್ಮಿ ಬಿಡುತ್ತವೆ. ಹೀಗಾಗಿ ಜನರು ಭಯದಲ್ಲೇ ದೂರದಿಂದಲೇ ನೋಡ್ತಾ ಇದ್ರು. ಹೊಡ್ರಿ ಬಕ್ಕೋ ಹೇಳ್ಬೇಡ ಅಲ್ಲೇ ಬಕ್ಕೋನಿ. ಅಂದಾಗೆ ಇದು ಬಾಗಲಕೋಟೆಯ ನವನಗರದಲ್ಲಿ ಕಂಡು ಬಂದ ದೃಶ್ಯ. ಮೊದಲಿಗೆ ಗೂಳಿ ವೃದ್ಧನ ಮೇಲೆ ಅಟ್ಯಾಕ್ ಮಾಡಿದೆ. ಇದಾಗಿ ಸ್ವಲ್ಪ ಹೊತ್ತಿನಲ್ಲಿ ಇನ್ನೊಮ್ಮೆ ಅಟ್ಯಾಕ್ ಮಾಡಿತ್ತು. ಇದರಿಂದ ಮಲಗಿದ್ದ ವೃದ್ಧ ನಿಧಾನವಾಗಿ ಗೂಳಿಯಿಂದ ಓಡೋಕೆ ಪ್ರಯತ್ನ ಮಾಡ್ತಾನೆ. ಆಗ ಗೂಳಿ ಹಿಂದಿನಿಂದ ಬಂದು ತಲೆಯಿಂದ ವೃದ್ಧನಿಗೆ ತಿವಿದಿದೆ ನೋಡಿ. ಗೂಳಿ ತಿವಿದ ಫೋರ್ಸ್ಗೆ ಡಿವೈಡರ್ ಬಳಿ ಬಿದ್ದ ವೃದ್ಧ. ಜನ ಬರದೆ ಹೋಗಿದ್ರೆ ಅದೇನಾಗ್ತಿತ್ತೋ ಏನೋ. ಹೌದು, ಬಿಟ್ಟು ಬಿಡದೆ ಗೂಳಿ ವೃದ್ಧನಿಗೆ ಕಾಡಿದೆ ಕಣ್ರಿ. ಆತ ಗೂಳಿಯಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ರು ಗೂಳಿ ಬಂದು ತಿವಿದು ಬೀಳಿಸಿತ್ತು. ಇನ್ನೇನು ಓಡ್ಬೇಕು, ಮತ್ತೆ ಹಿಂದಿನಿಂದ ಬಂದು ಗುಮ್ಮಿದೆ. ಇದರಿಂದ ವೃದ್ಧ ಸ್ಥಳದಲ್ಲೇ ಹಾರಿ ಬಿದ್ದಿದ್ದ. ಇನ್ನೇನು ಡಿವೈಡರ್ಗೆ ಆತನ ತಲೆ ಟಚ್ ಆಗ್ಬೇಕು. ಜನರು ಧಾವಿಸಿ ಬಂದು ವೃದ್ಧನನ್ನ ರಕ್ಷಣೆ ಮಾಡಿದ್ದಾರೆ. ಅಲ್ಲೇ ಬಕ್ಕೋನಿ. ಸ್ಥಳದಲ್ಲಿದ್ದ ಜನರು ಕಲ್ಲು ಬಿಸಾಡಿ ಗದರಿಸಿ 2 ಗೂಳಿಗಳನ್ನ ಓಡಿಸಿದ್ದಾರೆ ನೋಡಿ. ಆದರೆ ವೃದ್ಧನ ಅದೃಷ್ಟ ಚೆನ್ನಾಗಿತ್ತು. ವೃದ್ಧ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಆದರೆ ಈ ರೀತಿ ರಸ್ತೆಗೆ ಬಿಡುವ ಗೂಳಿಯ ವಿರುದ್ಧ ಪಾಲಿಕೆಯವರು ಕ್ರಮ ತೆಗೆದುಕೊಳ್ಬೇಕು. ಬಿಡಾಡಿ ಗೂಳಿ ಯಾವ ಸಂದರ್ಭದಲ್ಲಿ ಜನರ ಮೇಲೆ ಅಟ್ಯಾಕ್ ಮಾಡುತ್ತದೆ ಅಂತ ಹೇಳೋಕೆ ಆಗಲ್ಲ ನೋಡಿ. ಹೀಗಾಗಿ ಇವುಗಳನ್ನ ಬೇರೆ ಸ್ಥಳದಲ್ಲಿ ರವಾನಿಸುವ ಅವಶ್ಯಕತೆ ಇದೆ. ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ? ಕಾದ್ ನೋಡ್ಬೇಕಷ್ಟೇ. ಬಿಗ್ ಟಿವಿ ಕರ್ನಾಟಕ, ಬಾಗಲಕೋಟೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.